ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ನಾನು ಪ್ರತಿದಿನ ನಿಮಗೆ ಒಂದು ವಿಡಿಯೋದಲ್ಲಿ ಅಂದರೆ ದಿನ ಭವಿಷ್ಯದಲ್ಲಿ ಮುಖ್ಯ ಮಾಹಿತಿ, ಒಂದಷ್ಟು ನಿಮಗೆ ಸರಳವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾ ಬಂದಿದ್ದೇನೆ. ಇವತ್ತಿನ ಈ ಸಂಚಿಕೆ ನಿಮಗೆ ದೀಪಾರಾಧನೆ ವಿಚಾರವನ್ನು ತಿಳಿಸ್ತೇನೆ. ಯಾವ ಕಡೆ ನಿಮಗೆ ಮುಖ ಮಾಡಿ ದೀಪವನ್ನು ಹಚ್ಚೋದ್ರಿಂದ ಯಾವ ಸಮಸ್ಯೆಗಳು ದೂರ ಆಗುತ್ತೆ. ಸ್ತ್ರೀಯರು ಪುರುಷರು ಯಾರೇ ಆಗಿರ್ಬೋದು, ಮನೆಯಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾರೆ. ಈ ಪೂಜೆ ಮಾಡಬೇಕಾದ್ರೆ ದೀಪವು ಕೂಡ ಭಾಳಷ್ಟು ವಿಶೇಷವನ್ನು ಕೊಡುತ್ತೆ. ದೀಪಂ ಜ್ಯೋತಿ ಪರಂ ಜ್ಯೋತಿ ಇವೆಲ್ಲವನ್ನು ಕೇಳ್ತೀವಿ. ಹಾಗೆ ದೀಪ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ದೂರ ಮಾಡೋಕ್ಕೆ ಯಾವ ಕಡೆ ಅಂದರೆ ಯಾವ ಒಂದು ಮುಖ ಮಾಡಿ ದೀಪವನ್ನು ಉರಿಸೋದ್ರಿಂದ ಅದರ ತತ್ವಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಕೊನೆಯ ಭಾಗವನ್ನು ನೋಡಿ, ಯಾವ ಕಡೆ ಭಾಗದಲ್ಲಿ ಹಚ್ಚೋದ್ರಿಂದ ಯಾವ ಸಮಸ್ಯೆ ದೂರ ಆಗುತ್ತೆ, ಹೇಗೆ ಇರತಕ್ಕಂಥ ವಿಚಾರಗಳು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಭಾನುವಾರ ಈ ದಿನ ದಶಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವೃದ್ಧಿ ಯೋಗ ಇರ್ತಕ್ಕಂಥ ಸಮಯ, ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಮಖ ನಕ್ಷತ್ರ ಸಿಂಹ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 15 ನಿಮಿಷದಿಂದ 4 ಗಂಟೆ 51 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ 2 ಗಂಟೆ 1 ನಿಮಿಷದವರೆಗೆ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 38 ನಿಮಿಷದಿಂದ 5 ಗಂಟೆ 15 ನಿಮಿಷ ಸಂಜೆಯವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಸಹಿತವಾಗಿ ಸಂಜೆ 5 ಗಂಟೆ 8 ನಿಮಿಷದಿಂದ 6 ಗಂಟೆಯವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ 10 ಗಂಟೆ 7 ನಿಮಿಷದಿಂದ 11 ಗಂಟೆ 9 ನಿಮಿಷದವರೆಗೆ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಖ ನಕ್ಷತ್ರದಲ್ಲಿ, ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ಪ್ರಾಪ್ತಿಯಾಗುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವರಿಗೆ ಒಳ್ಳೆಯ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚಂದ್ರ. ಹಾಗೆ ಸೂರ್ಯ ಕೂಡ ಲಗ್ನದಲ್ಲಿದ್ದಾನೆ. ಕೇತುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಈ ದಿನ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ. ರಾಜ ಗಾಂಭೀರ್ಯವನ್ನು ಕೊಡುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಮೇಷರಾಶಿಯವ್ರಿಗಾಗುತ್ತೆ. ಜೊತೆಗೆ ಮೇಷರಾಶಿಯವರು ಒಂದೇ ಒಂದು ಏನಪ್ಪ ಅಂದರೆ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನವಾಗ್ತದೆ. ಬಟ್ ಅಹಂ ಏನು ಮಾಡುತ್ತೆ, ಕೆಲವೊಂದು ವಿಚಾರಗಳಲ್ಲಿ ಯಶಸ್ಸನ್ನು ಕೊಡುತ್ತೆ. ನಾನು ಹೀಗೆ ಮಾಡಬೇಕು, ನೀವು ಹೀಗೆ ಹೇಳಬೇಕು ಅಂತಕ್ಕಂಥ ವಾಗ್ವಾದಗಳಿರ್ತಕ್ಕಂಥ ಸಮಯ ಮೇಷರಾಶಿಯವರಲ್ಲಿ ಲಭ್ಯವಾಗುತ್ತೆ. ಸಾಧ್ಯವಾದಷ್ಟು ಕೂಡ ಮೇಷರಾಶಿಯವರು ಈ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಾರೆ. ತಮ್ಮ ಪ್ರಯತ್ನದಿಂದ ಸಕಲವನ್ನು ಗೆಲ್ತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದೇವತಾ ಆರಾಧನೆಗೆ ಇವತ್ತು ಮೀಸಲಿಡ್ತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಹಣಕಾಸು ವಹಿವಾಟುಗಳು ಸಣ್ಣ ಪಟ್ಟ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸನ್ನಿವೇಶವನ್ನು ತೋರಿಸುತ್ತೆ. ಬಟ್ ಬುದ್ಧಿ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಶುಭವನ್ನು ಖಂಡಿತವಾಗಿ ಕೊಡುತ್ತೆ. ಇದು ಇವತ್ತಿನ ಮೇಷರಾಶಿಯವರ ತತ್ವ. ಹಾಗೆ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಸಾಧ್ಯವಾದಷ್ಟು ವೃಷಭ ರಾಶಿಯವರು ಕೆಲವೊಂದು ತಪ್ಪು ನಿರ್ಧಾರಗಳು, ಹಾಗೆ ಕೆಲವೊಂದು ಬಂಡವಾಳವನ್ನು ಹೂಡಿ ಕೆಲವೊಂದು ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಈ ದಿನ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆದಷ್ಟು ಕೂಡ ತಾವು ಏನು ನಡ್ಕೊಂಡು ವಾಕ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಜಾಗರೂಕರಾಯಿಂದ ವಾಕ್ ಮಾಡಿ. ಮನೆಯ ವಾತಾವರಣವನ್ನು ಸರಿಯಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಸ್ವಲ್ಪ ಸಮಸ್ಯೆ ಬರುತ್ತೆ. ಕೆಲವೊಂದು ಆರೋಗ್ಯದಲ್ಲಿ ಸಣ್ಣ ಪಟ್ಟ ಸಮಸ್ಯೆಗಳು ಬರೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಸುಗಳಿಗೆ ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮಿಥುನ ರಾಶಿಯ ಫಲಾಫಲ. ಖಂಡಿತ ಮಿಥುನ ರಾಶಿಯವ್ರಿಗೆ ಭಯದ ವಾತಾವರಣವಿರುತ್ತೆ, ಆದರೂ ಗೆಲುವಿದೆ. ಯಾವುದೇ ಕಾರಣಕ್ಕೂ ಕೂಡ ಹೆದರಬೇಡಿ. ತಮ್ಮ ಪ್ರಯತ್ನದಿಂದ ಗೆಲುವು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಶ್ರಮದಿಂದ ಲಾಭ, ಬಟ್ ಸ್ವಲ್ಪ ಭಯನೂ ಕೂಡ ಇರುತ್ತೆ. ಯಾವುದೇ ಆದಂಥ ಭಯ ಬೇಡ. ಮಿಥುನ ರಾಶಿಯವ್ರಿಗೆ ಈ ದಿನ
ಲಾಭದ ವಾತಾವರಣ ಇರತಕ್ಕಂಥದ್ದು ಸನ್ನಿವೇಶ ಬರುತ್ತೆ. ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಮಿಥುನ ರಾಶಿ ಧಾರಾಳವಾಗಿ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ, ಸಾಕು, ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವ್ರಿಗೆ ಹೆಚ್ಚಿನದಾಗಿ ಕುಟುಂಬ, ಹಣಕಾಸಿನ ಒಂದು ವಿಚಾರದಲ್ಲಿ ತಲ್ಲೀನತೆ ಇರುತ್ತೆ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ನಿಮ್ಮ ಮಾತನ್ನು ಕುಟುಂಬದ ಮೇಲೆ ಒತ್ತಡದ ರೀತಿಯಲ್ಲಿ ಏರಬೇಡಿ. ಯಾರು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಅದು ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇನ್ನು ಬೇರೆ ವಿಚಾರಕ್ಕೆ ನೋಡಿದಾಗ ಕಟಕ ರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಬೆಳೆಯುತ್ತೆ. ಬಟ್ ಅದು ಸರಿಯಾದಂಥ ಸದುಪಯೋಗ ಮಾಡಿಕೊಂಡಾಗ ಭಾಳ ವಿಶೇಷತೆ ಆಗುತ್ತೆ. ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ. ಸಿಂಹರಾಶಿಯವರಿಗೆ ಬರೀ ವಾದದಲ್ಲಿ ತೊಡಗತಕ್ಕಂಥದ್ದು ಜಾಸ್ತಿ ಇದೆ. ನಾನು ಅಂತಕ್ಕಂಥ ಅಹಮ್ಮಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಿದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ. ಕೆಲಸದಲ್ಲೂ ಸಣ್ಣ ಪುಟ್ಟ ಕೆಲಸದಲ್ಲೂ ಒತ್ತಡ ಇರತಕ್ಕಂಥ ದಿನವಾಗ್ತದೆ. ಗೊಂದಲದ ವಾತಾವರಣ ಸಿಂಹರಾಶಿಯವ್ರಿಗೆ ಮುಗಿಯುತ್ತೆ. ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರತಕ್ಕಂಥದ್ದು, ಹಣಕಾಸಿನಲ್ಲಿ ಹಿನ್ನಡೆ ಇರತಕ್ಕಂಥ ದಿನ ಈ ಸಿಂಹರಾಶಿಯವರಿಗೆ ದಿನ ತೋರಿಸುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಶುಭತ್ವಾಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ. ಜಾರು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ, ಇನ್ಫೆಕ್ಷನ್ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸಾಧ್ಯವಾದರೆ ಬಾಳೆಹಣ್ಣನ್ನು ತಾವು ಮಕ್ಕಳಿಗೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಆದರೂ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆ, ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳೋದು ಒಳ್ಳೆಯದು. ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರಿಗೆ ಖಂಡಿತವಾಗಿ ಲಾಭದ ದಿನವಾಗ್ತದೆ. ಬಟ್ ನೀವು ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಟುಕೊಂಡು ಕೆಲಸವನ್ನು ಮಾಡಿದ್ರೆ ಮಾತ್ರ ಶುಭವಾಗ್ತದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ ಚೆನ್ನಾಗಿದೆ. ಮಸ್ಟ್ ಶುಡ್ ಒಳ್ಳೆ ವಿಲ್ ಪವರ್ ಇರ್ತಕ್ಕಂಥ ದಿನ. ಲಾಭದ ವಾತಾವರಣ ಬಿಡು ಯಾರು ಮಾಡ್ತಾರೆ ಅಂತಕ್ಕಂಥ ನೆಗ್ಲಿಜೆನ್ಸಿ ಮಾಡಿದ್ರೆ ಸ್ವಲ್ಪ ಸಮಸ್ಯೆದಾಯಕವಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಕಂಡು ಬರ್ತದೆ. ಅದರ್ವೈಸ್ ಬೇರೆ ವಿಚಾರಗಳಲ್ಲಿ ಖಂಡಿತವಾಗಿ ಶುಭವಿದೆ. ಕೆಲಸ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಮುಖ್ಯ. ವೃಶ್ಚಿಕ ರಾಶಿಯವರ ಫಲಾಫಲ. ವೃಶ್ಚಿಕ ರಾಶಿಯವ್ರಿಗೆ ಸುಮ್ಮನೆ ಕೂರಕ್ಕಾಗೋದಿಲ್ಲ. ಏನಾದರೂ ಮಾಡಿ ನನ್ನ ಪೊಟೆನ್ಷಿಯಾಲಿಟಿ ಅಂದರೆ ನನ್ನ ಹೆಸರು, ಕೀರ್ತಿ, ಪ್ರತಿಷ್ಠೆ ಜಾಸ್ತಿ ಮಾಡ್ಕೋಬೇಕು. ಇನ್ನಷ್ಟು ಕೂಡ ನಾನು ಏನಾದರೂ ಜನಗಳಲ್ಲಿ ಅಂದರೆ ಜನಗಳಿಗೋಸ್ಕರ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ನಾನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ವಿರಸಗಳನ್ನು ಬಿಟ್ಟರೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭವಿದೆ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಬೇಡ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಸಾಧಾರಣವಾಗಿ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಈ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ. ಅವಕಾಶಗಳು ವಂಚಿತ ಅಂತ ಕರಿತೀವಿ. ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ದೂರ ಇಡಿ. ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಕೆಲವೊಂದು ವಿಚಾರಗಳು ಅಂದರೆ ಅರ್ಥಾತ್ ಕೆಲವೊಂದು ಪ್ರಯಾಣಗಳಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ಇದೆ ಧನುರಾಶಿಯವ್ರಿಗೆ. ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ, ಗಣಪತಿಗೆ 21 ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಶುಭತ್ವಾಗುತ್ತೆ. ಮಕರ ರಾಶಿಯ ಫಲಾಫಲ ನೋಡಿ. ಮಕರ ರಾಶಿಯವ್ರಿಗೆ ಭೂಮಿ ಖರೀದಿ ಯೋಗ ಲಭ್ಯತೆ ಇರುತ್ತೆ. ಬಟ್ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ಪಲ್ಲೂ ಸ್ವಲ್ಪ ಸಮಸ್ಯೆ ಇದೆ, ಎಚ್ಚರ. ನೀವು ಗಣಪತಿಗೆ ಎಕ್ಕದ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ಅಲ್ಲಿ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಅನ್ನೆಸರಿಯಾಗಿ ಯಾರೊಟ್ಟಿಗೂ ವಾಗ್ವಾದಗಳು ಬೇಡ. ಕಾಮಗಿರಿ ಇವತ್ತು ಶುಭವಾಗುತ್ತೆ. ಅದೇ ರೀತಿಯಾಗಿ ಕುಂಭರಾಶಿಯ ಫಲ ನೋಡಿ. ಕುಂಭರಾಶಿಯವ್ರಿಗೆ ತಾವು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಅಥವಾ ಮೀಡಿಯಾ ಸ್ಥಾನದಲ್ಲಿದ್ದರೆ ಕೇವಲ ಮಾತಿನಿಂದ ಗೆಲ್ಲುವ ಒಂದು ಅಂದರೆ ಅರ್ಥಾತ್ ಮಾತಿನಿಂದ ದುಡಿತಕ್ಕಂಥ ಕೆಲಸಗಳಿದ್ದರೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ಇವರಿಗೆ ಲಾಭದ ವಾತಾವರಣ ಬರುತ್ತದೆ. ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹಾಗೆ ಎದುರಾಳಿಯ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಮನೋಭಾವತೆ ಕುಂಭರಾಶಿಯಲ್ಲಿ ಬರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ. ಅದನ್ನು ಹೊರತುಪಡಿಸಿದರೆ ಕುಂಭರಾಶಿಯವರಿಗೆ ಈ ದಿನ ಚೆನ್ನಾಗಿರ್ತಕ್ಕಂಥ ದಿನ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಮೀನರಾಶಿಯವ್ರಿಗೆ ನಾವು ಈ ದಿನ ಜಾತಕವನ್ನು ಅಂದರೆ ಈ ದಿನದ ಫಲಾನುಫಲಗಳನ್ನು ನೋಡಿದಾಗ ಆದಷ್ಟು ಕೂಡ ಈ ದಿನ ಹೇಗೆ ನನ್ನ ಸಾಲವನ್ನು ತೀರಿಸ್ಬೋದು ಅಥವಾ ರಿಕವರಿ ಮಾಡ್ಬೋದು ಅಂತಕ್ಕಂಥ ಮನೋಭಾವತೆ ಇರುತ್ತೆ.
ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಜೊತೆಗೆ ಶತ್ರುಕಾಟನೂ ನಿಮ್ಮ ಮೇಲಿರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಅದನ್ನು ಮೀನರಾಶಿಯವರು. ಬೇರೆಯವರ ಕಣ್ದೃಷ್ಟಿ ಬೇಗ ಆಗ್ತಕ್ಕಂಥದ್ದು, ಜಲಸ್ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಇದನ್ನು ತೋರಿಸ್ತದೆ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ, ಗಣಪತಿಗೆ 21 ಗರಿಕೆ ಹಾರವನ್ನು ಮಾಡಿ, 21 ಇರ್ತಕ್ಕಂಥ ಗರಿಕೆಯನ್ನು ಗಣಪತಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಗಣಪತಿಯ ಮಂತ್ರಗಳನ್ನು ಹೇಳೋದ್ರಿಂದ ಸ್ವಲ್ಪ ಆ ಥರದ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ, ಶುಭವಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿ ಸಂಧ್ಯಾ ಸಮಯ ಅಥವಾ ಪ್ರತಿದಿನ ನಾವು ಪೂಜೆಯನ್ನು ಮಾಡಬೇಕಾದ್ರೆ ದೀಪ ಆರಾಧನೆ ಅಂದರೆ ದೀಪವನ್ನು ಹಚ್ಚತಕ್ಕಂಥದ್ದು ಭಾಳ ಮುಖ್ಯ. ಆದಷ್ಟು ಕೂಡ ಪೂರ್ವ ಅಭಿಮುಖವಾಗಿ ದೀಪ ಹಚ್ಚೋದ್ರಿಂದ ನೋಡಿ, ನಿಮಗೆ ಸರ್ವಗ್ರಹ ಬಾಧೆಗಳು ನಿವಾರಣೆ ಆಗ್ತಕ್ಕಂಥದ್ದು, ಸುಖ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ, ದುಃಖ ನಾಶ ಅಂತ ಕೂಡ ಕರೆದು. ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಮುಖ ಮಾಡಿ ದೀಪವನ್ನು ಬೆಳಗೋದ್ರಿಂದ ಅಂದರೆ ಹಚ್ಚೋದ್ರಿಂದ ಋಣಬಾಧೆಗಳು ತೀರುತ್ತೆ ಅಂತ ಹೇಳುತ್ತೆ. ಯಾರಿಗೆ ಋಣಬಾಧೆಗಳಿದೆಯೋ, ಸಾಲಬಾಧೆಗಳಿದೆಯೋ, ಅಥವಾ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚೋದ್ರಿಂದ ಅದು ಸಮಸ್ಯೆ ದೂರ ಆಗುತ್ತೆ. ಅದೇ ರೀತಿಯಾಗಿ ಉತ್ತರಕ್ಕೆ ಮುಖ ಮಾಡಿ ಪ್ರತಿದಿನ ದೀಪವನ್ನು ಹಚ್ಚೋದ್ರಿಂದ ಸಿರಿ ಸಂಪತ್ತು ಜಾಸ್ತಿ ಆಗುತ್ತೆ, ಧನವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಬೇಡಿ, ಅಲ್ಲಿ ದುಃಖಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ನೋಡಿ ಗುರುಗಳೇ, ನಮ್ಮ ಮನೇಲಿ ಹಿಂಗೆ ರೌಂಡ್ ದೀಪ ಇದೆ, ಯಾವ ಕಡೆ ಬತ್ತಿ ಮಧ್ಯದಲ್ಲೇ ಉರಿಯುತ್ತೆ ಅಂತಕ್ಕಂಥದ್ದಕ್ಕೆ ಆನ್ಸರ್ ಇಲ್ಲ. ಅದು ಎಲ್ಲ ಕಡೆಯೂ ನೋಡುತ್ತೆ. ಈಗ ಯಾಕೆಂದರೆ ಕೆಲವರು ಮಧ್ಯಕ್ಕೆ ಹಾಕಿ ದೀಪವನ್ನು ಆರಾಧನೆ ಮಾಡ್ತಾರೆ. ಆ ಥರ ಇದ್ದರೂ ಮೊದಲು ಪ್ರಿಯಾರಿಟಿಯಾಗಿ ಈಶಾನ್ಯ ಭಾಗದ ದೀಪವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ. ಅದು ಎಲ್ಲ ದಿಕ್ಕುಗಳನ್ನು ನೋಡುತ್ತೆ. ಅದಕ್ಕೆ ಯಾವುದಾದಂಥ ಆನ್ಸರ್ ಇಲ್ಲ. ಬಟ್ ನೀವು ಈ ಥರದ ಆರಾಧನೆ, ದೀಪಾರಾಧನೆ ನಿಮಗೆ ಶುಭವನ್ನು ತರುತ್ತೆ. ಯಾವ ಗ್ರಹಬಾಧೆಗಳಿದೆಯೋ ಪೂರ್ವಾಭಿಮುಖವಾಗಿ ದೀಪವನ್ನು ಬೆಳಗಿಸಿ, ಖಂಡಿತವಾಗಿ ಸರ್ವಗ್ರಹಗಳ ಪೀಡ ಕೂಡ ನಿವಾರಣೆ ಆಗುತ್ತೆ, ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.